ಮೌಲ್ಯ ಪ್ರಜ್ಞೆ ಮತ್ತು ಸಾಮಾಜಿಕ ಅರಿವು. ಸಾಹಿತ್ಯ ಒಂದು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಎನ್ನುವ ಮಾತೊಂದಿದೆ. ಆದರೆ ಸಂಸ್ಕೃತಿಯು ಅಭಿವ್ಯಕ್ತವಾಗುವ ಹಲವು ಮಾಧ್ಯಮಗಳಲ್ಲಿ ಕಾವ್ಯವೂ ಒಂದು ಎನ್ನುವುದನ್ನು ನೆನೆದರೆ ಸಂಸ್ಕೃತಿ ಎಂಬ ಮಾತಿಗಿರುವ ಅರ್ಥವ್ಯಾಪ್ತಿ ಎಷ್ಟೆಂಬುದು ತಿಳಿಯುತ್ತದೆ. ಕರ್ನಾಟಕ ಸಂಸ್ಕೃತಿಯನ್ನು ಕುರಿತು ವಿಚಾರ ಮಾಡುವಾಗ ಈ ನಾಡಿನ ಸಾಹಿತ್ಯ, ಕಲೆ, ಮತ, ಧರ್ಮ, ಜನರ ಆಚಾರ ವಿಚಾರಗಳು, ನಂಬಿಕೆಗಳು ಈ ಎಲ್ಲವೂ ಈ ಸಂಸ್ಕೃತಿಯ ಅಭಿವ್ಯಕ್ತಿಯ ಮಾಧ್ಯಮಗಳು ಎಂಬುದನ್ನು ಮರೆಯಬಾರದು. ಅದರಲ್ಲೂ ಕರ್ನಾಟಕದ ಶಾಸನಗಳು ಜನಜೀವನವನ್ನು ಹೆಚ್ಚು ಯಥಾವತ್ತಾಗಿ ಚಿತ್ರಿಸುವುದರಿಂದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಧ್ಯಯನಕ್ಕೆ ಅವುಗಳಿಂದಾಗುವ ನೆರವು ಹೆಚ್ಚಿನದು. ಅವುಗಳ ಜೊತೆಗೆ ಸಾಹಿತ್ಯಾಭಿವ್ಯಕ್ತಿಯನ್ನು ಎರಡನೆಯ ಆಧಾರಗಳೆಂದು ಪರಿಗಣಿಸಬಹುದು. ಏಕೆಂದರೆ ಸಾಹಿತ್ಯ ಎಷ್ಟಾದರೂ ಪ್ರಾತಿಭಾಸಿಕ ನಿರ್ಮಿತಿ. ಕವಿಗಳು ಆರಿಸಿಕೊಂಡ ವಸ್ತುಗಳಿಂದಾಗಿ ಮತ್ತು ಅವುಗಳನ್ನು ನಿರ್ವಹಿಸುವ ತಂತ್ರ, ಸಂಪ್ರದಾಯ ಇತ್ಯಾದಿಗಳಿಂದಾಗಿ ಅವುಗಳಲ್ಲಿ ಬಹುಮಟ್ಟಿಗೆ ವೈಭವಯುತವಾದ ಜೀವನದ ಚಿತ್ರವನ್ನು ಮತ್ತು ಅಂದಂದಿನ ಮುಖ್ಯವಾದ ಮೌಲ್ಯಗಳನ್ನು ಗುರುತಿಸಬಹುದು. ಬರೆದ ಕವಿ ಅಂದಂದಿನ ಸಾಮಾಜಿಕ ಪರಿಸರದಲ್ಲಿ ಬದುಕಿದವನಾದ್ದರಿಂದ ಅವನು ಒಂದು ವೇಳೆ ಅಂದಿನ ಬದುಕನ್ನು ತೀವ್ರವಾಗಿ ಅನುಭವಿಸಿದ್ದರೆ ಮಾತ್ರ ನಾವು ಅಂದಂದಿನ ಆಯಾ ಕವಿಗಳ ಕೃತಿಗಳಲ್ಲಿ ಅಂದಿನ ಸಾಮಾಜಿಕ ಪ್ರಜ್ಞೆ ಹಾಗೂ ಅಂದಿನ ಪ್ರಧಾನ ಮೌಲ್ಯಗಳನ್ನು ಗುರುತಿಸಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಬಹುಪಾಲು ಕನ್ನಡ ಕಾವ್ಯಗಳು ಇಂತಹ ಅಧ್ಯಯನಕ್ಕೆ ವಸ್ತುವಾಗಲಾರವು. ಆದರೆ ಕನ್ನಡ ಸಾಹಿತ್ಯ ಪರಂಪರೆಯ ಪ್ರಮುಖ ಪ್ರಸ್ಥಾನಗಳ ಪ್ರಾತಿನಿಧಿಕ ಕವಿಗಳಿಂದ ನಾವು ತಕ್ಕಮಟ್ಟಿಗೆ ಅಂದಿನ ಯುಗಧರ್ಮವನ್ನೂ ಕವಿಗಳ ಸಾಮಾಜಿಕ ಪ್ರಜ್ಞೆ ಹಾಗೂ ಮೌಲ್ಯಗಳನ್ನು ಗುರುತಿಸುವುದು ಸಾಧ್ಯ ಎಂಬುದು ಸಮಾಧಾನದ ಸಂಗತಿಯಾಗಿದೆ. ಅಲ್ಲದೆ ಈ ಮೂರನ್ನು ನಿರ್ಧರಿಸುವ ಪ್ರಬಲವಾದ ಶಕ್ತಿ ಅಂದಂದಿನ ಮತಧರ್ಮವೇ ಆಗಿದೆ ಎಂಬುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಹಿಂದಿನಿಂದ ಇಂದಿನವರೆಗೂ ಹರಡಿರುವ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಅದರ ಹಿಂದಿರುವ ಮುಖ್ಯವಾದ ಮನೋಧರ್ಮದ ಮೇಲಿನಿಂದ 3 ಯುಗಮಾನಗಳನ್ನಾಗಿ ಅಭ್ಯಾಸದ ಸೌಕರ್ಯಕ್ಕಾಗಿ ವಿಂಗಡಿಸಿಕೊಂಡು ನೋಡಬಹುದು. 1 ವೀರಯುಗ, 2 ಭಕ್ತಿಯುಗ, 3 ಸ್ವತಂತ್ರ ಯುಗ. 9-10ನೆಯ ಶತಮಾನವನ್ನು ವೀರಯುಗವೆಂದು, ಅನಂತರ 11-12ನೆಯ ಶತಮಾನದ ವೀರಶೈವ ಧಾರ್ಮಿಕ ಕ್ರಾಂತಿಯಿಂದ ಹೊಮ್ಮಿದ ಶಿವಭಕ್ತಿ, ಅನಂತರ 14-15ನೆಯ ಶತಮಾನದ ಭಾಗವತ ಪರಂಪರೆಯಿಂದ ಹರಿದಾಸರ ಮೂಲಕ ಪುಟಿದೆದ್ದ ವೈಷ್ಣವ ಭಕ್ತಿ, ಮುಂದೆ 17ನೆಯ ಶತಮಾನದ ನಂತರ ಮೈದೋರಿದ ಶ್ರೀ ವೈಷ್ಣವ ಭಕ್ತಿ, ಇವು ಪ್ರಚಲಿತವಾದ ಕಾಲವನ್ನು ಭಕ್ತಿಯುಗವೆಂದು, 20ನೆಯ ಶತಮಾನದಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದ ಬಂದ ನೂತನ ವಿಚಾರಕ್ರಾಂತಿ ಆವಿಷ್ಕಾರ ಮಾಡಿದ ಹೊಸಗನ್ನಡ ಸಾಹಿತ್ಯದ ಕಾಲವನ್ನು ಸ್ವತಂತ್ರ ಯುಗವೆಂದು ಗುರುತಿಸಬಹುದು. 10ನೇ ಶತಮಾನದಲ್ಲಿ ಭಕ್ತಿಯ ಮನೋಧರ್ಮ ಇರಲೇ ಇಲ್ಲವೆಂದು, 12ನೆಯ ಶತಮಾನಗಳಲ್ಲಿ ಮತ್ತು ಅನಂತರದ ಭಕ್ತಿಯುಗವೆಂದು ಕರೆದ ಕಾಲಗಳಲ್ಲಿ ವೀರವೇ ಇರಲಿಲ್ಲವೆಂದು, ಸ್ವತಂತ್ರ ಯುಗದಲ್ಲಿ ಹಿಂದಿನ ಯುಗದ ಯಾವ ಲಕ್ಷಣಗಳೂ ಇಲ್ಲವೆಂದೂ ಈ ಮಾತಿನ ಅರ್ಥವಲ್ಲ. ಈ ವಿಭಜನೆ ಆಯಾ ಕಾಲದ ಮನೋಧರ್ಮವನ್ನು, ಅಥವಾ ಬೇರೊಂದು ಮಾತಿನಲ್ಲಿ ಹೇಳುವುದಾದರೆ ಯುಗಧರ್ಮವನ್ನು ಮೂಲಮಾನವನ್ನಾಗಿರಿಸಿಕೊಂಡು ಮಾಡಿದ್ದು.
ಅಂದಂದಿನ ಈ ಯುಗಧರ್ಮ ಎಂಬುದು ಅಂದಿನ ಜೀವನ ವಿಧಾನದಿಂದ ಮತ್ತು ಇನ್ನಿತರ ಪ್ರಬಲವಾದ ಶಕ್ತಿಗಳಿಂದ ರೂಪಿತವಾದದ್ದು. ಮೊದಲನೆಯದರಲ್ಲಿ ವೀರ, ತ್ಯಾಗ, ಸ್ವಾಮಿ ಭಕ್ತಿಗಳು ಪ್ರಧಾನವಾದರೆ, ಎರಡನೆಯದರಲ್ಲಿ ಭಗವದರ್ಪಣ ಮನೋಭಾವ, ಉತ್ಸಾಹ, ಆವೇಶ, ನಿಷ್ಠೆಗಳು ಪ್ರಧಾನವಾಗುತ್ತವೆ. ಮೂರನೆಯದರಲ್ಲಿ ಸ್ವತಂತ್ರ ವಿಚಾರಶೀಲತೆ, ಪ್ರಯೋಗ ನಿಷ್ಠೆ, ವಿಮರ್ಶಕ ಬುದ್ಧಿ ಇವು ಪ್ರಧಾನವಾಗುತ್ತವೆ. ಈ ಮನೋಧರ್ಮಗಳು ಅಂದಂದಿನ ಸಾಮಾಜಿಕ ದೃಷ್ಟಿಯನ್ನು ನಿಯಂತ್ರಿಸುತ್ತಾ ಬಂದಿವೆ. ಮೊದಲನೆಯದಾಗಿ 9-10ನೇ ಶತಮಾನದ ವೀರಯುಗವನ್ನು ನೋಡೋಣ. ರಾಜಕೀಯ ಹಾಗೂ ಸಾಮಾಜಿಕವಾಗಿ ಇದು ವೀರಯುಗ. ಅಂದಿನ ರಾಜರುಗಳ ನಡುವೆ ನಡೆಯುತ್ತಿದ್ದ ಯುದ್ಧಗಳು, ರಾಜರುಗಳ ಜೋಳದ ಪಾಳಿಗಾಗಿ ಯುದ್ಧ ಮತ್ತಿತರ ಆತ್ಮಾರ್ಪಣೆಗಳಲ್ಲಿ ಪಾಲುಗೊಳ್ಳುತ್ತಿದ್ದ ವೀರರು, ಈ ಎಲ್ಲವನ್ನು ದಾಖಲಿಸುವ ಶಾಸನಗಳು ಮತ್ತು ಅಂದಿನ ವೀರಕಾವ್ಯಗಳಾದ ಪಂಪನ ವಿಕ್ರಮಾರ್ಜುನ ವಿಜಯ, ರನ್ನನ ಗದಾಯುದ್ಧ ಇವುಗಳು ಇದು ಖಂಡಿತ ವೀರಯುಗ ಎನ್ನಲು ಇರುವ ಪ್ರಬಲವಾದ ಆಧಾರಗಳು. ಅಂದು ಜನಜೀವನವನ್ನು ಪ್ರೇರಿಸುತ್ತಿದ್ದ, ಮಾರ್ಗದರ್ಶನ ಮಾಡುತ್ತಿದ್ದ ಮೌಲ್ಯಗಳು ಇವು: ನನ್ನಿ, ತ್ಯಾಗ, ಸ್ವಾಮಿ ಭಕ್ತಿ, ಅಭಿಮಾನ, ಶೌಚ, ಅರಿವು, ಅಣ್ಮು, ಛಲ, ಶರಣ್ಪುಗೆ ಕಾವುದು ಇತ್ಯಾದಿ. ಈ ಕೆಲವು ಮೌಲ್ಯಗಳನ್ನು ಪಂಪ ತನ್ನ ವಿಕ್ರಮಾರ್ಜುನ ವಿಜಯದ ಮುಖ್ಯ ಪಾತ್ರಗಳಲ್ಲಿ ಚಿತ್ರಿಸಿದ್ದಾನೆ. ಅರ್ಜುನ, ಕರ್ಣ, ದುರ್ಯೋಧನ ಮತ್ತು ಭೀಷ್ಮ ಈ ಪಾತ್ರಗಳ ಮೂಲಕ ಈ ಕೆಲವು ಮೌಲ್ಯಗಳು ಆಯಾ ಪಾತ್ರದ ಗುಣಲಕ್ಷಣಗಳು ಎಂಬಂತೆ ಪ್ರಕಟವಾಗಿವೆ. ಇವುಗಳಲ್ಲಿ ವೀರ ಮತ್ತು ತ್ಯಾಗ ಇವು ಆ ಯುಗದ ಮೌಲ್ಯಗಳಲ್ಲೆಲ್ಲ ಅತ್ಯಂತ ಪ್ರಧಾನವಾದವುಗಳು. ಪಂಪನ ವಿಕ್ರಮಾರ್ಜುನ ವಿಜಯದ ಯುದ್ಧದ ವರ್ಣನೆಗಳ ತುಂಬ ಅಂದಿನ ವೀರ ಜೀವನದ ಚಿತ್ರ ತೆರೆಯುತ್ತಾ ಹೋಗುತ್ತದೆ. ಈ ವೀರಯುಗದ ಪ್ರಧಾನ ಧರ್ಮ ಜೈನ ಧರ್ಮವಾಗಿತ್ತು ಎಂಬುದು ಈ ವೀರಯುಗದ ಕವಿಗಳು ಜೈನರೆಂಬುದು ನಮ್ಮ ಮುಂದೆ ಕೆಲವು ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಒಡ್ಡುತ್ತವೆ. ಪಂಪ, ರನ್ನರು ಧರ್ಮದಲ್ಲಿ ಜೈನರು. ಜೈನ ಧರ್ಮದ ಪ್ರಕಾರ ಹಿಂಸೆ ವರ್ಜ್ಯ. ನಾವು ಮೌಲ್ಯವೆಂದು ಕೊಂಡಾಡುವ ವೀರದ ಮೂಲವೇ ಯುದ್ಧ. ಯುದ್ಧವೆಂದರೆ ರಕ್ತಪಾತ, ಜೀವಹಿಂಸೆ. ಹೀಗಿರುವಾಗ ಜೈನ ಧರ್ಮದ ಕವಿಗಳಾದ ಪಂಪ, ರನ್ನರು ಅವರು ಅಂತರಂಗದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಒಪ್ಪಿಕೊಂಡ ಜೈನ ಧಾರ್ಮಿಕ ತತ್ವಗಳಿಗೆ ಬದ್ಧರಾಗಿಯೂ ವೀರಕಾವ್ಯಗಳನ್ನು ಬರೆದದ್ದು ಯಾಕೆ? ಹಾಗೆ ಬರೆಯುವಾಗ ಯುದ್ಧ ಮೊದಲಾದವುಗಳನ್ನು ವೈಭವಿಸುವ ಅವರ ಬರವಣಿಗೆಯ ಮನಸ್ಥಿತಿಗೂ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಅದೇ ಮನಸ್ಸಿನ ಧಾರ್ಮಿಕ ತತ್ವ ಪ್ರಣಾಳಿಗೂ ಘರ್ಷಣೆಯಾಗಿದ್ದಿರಲಾರದೆ. ಎರಡನೆಯದು, ಅವರು ಜೈನರಾಗಿಯೂ ಜೈನೇತರ ರಾಜರ ಆಶ್ರಯದಲ್ಲಿದ್ದದ್ದು ಈ ಬಗೆಯ ತಾಕಲಾಟಗಳಿಗೆ ಕಾರಣವಾಗಿರಲಾರದೆ. ಈ ತಾಕಲಾಟದಿಂದ ಈ ಕವಿಗಳು ಪಾರಾದದ್ದು ಹೇಗೆ? ಅಥವಾ ಈ ತಾಕಲಾಟದಿಂದ ಅವರಲ್ಲಿ ಮೂಡಿದ ಜೀವನ ದೃಷ್ಟಿ ಯಾವುದು? ಈ ಪ್ರಶ್ನೆಗಳು ಬಹುಶಃ ಈ ಕವಿಗಳನ್ನು ಕಾಡಿರಬಹುದು. ಅದಕ್ಕೆ ಉತ್ತರ ಹೀಗೆ: ಈ ಪ್ರಶ್ನೆಗಳಲ್ಲಿ ಕಾಣಿಸಿರುವ ಇಕ್ಕಟ್ಟಿನ ಸ್ಥಿತಿಯಿಂದ ಪಾರಾಗಲು ಈ ಕವಿಗಳು ಕಂಡುಕೊಂಡ ಪರಿಹಾರವೆಂದರೆ ಒಂದು ಲೌಕಿಕ ಕೃತಿಯನ್ನು, ಒಂದು
ಧಾರ್ಮಿಕ ಕೃತಿಯನ್ನು ಬರೆದು ಗಂಟು ನಂಟುಗಳೆರಡನ್ನೂ ಉಳಿಸಿಕೊಂಡದ್ದು. ಇದರಿಂದ ಜೈನೇತರ ರಾಜರ ಆಸ್ಥಾನದಲ್ಲಿದ್ದರೂ ತಮ್ಮ ರಾಜರನ್ನು ಲೌಕಿಕ ಕಾವ್ಯದ ಮೂಲಕವಾಗಿಯೂ, ತಾವು ಜೈನರಾದದ್ದರಿಂದ ಜೈನ ಪುರಾಣಗಳನ್ನು ಬರೆಯುವುದರ ಮೂಲಕ ತಮ್ಮನ್ನು ತೃಪ್ತಿಪಡಿಸಿಕೊಳ್ಳುವ ಸಲುವಾಗಿ ಈ ಕವಿಗಳ ಕಾವ್ಯ ಪ್ರಜ್ಞೆ ಎರಡು ಕವಲಾಯಿತು. ಅಲ್ಲದೆ ಇವರು ಜೈನ ಪುರಾಣಗಳನ್ನು ಬರೆದು ರತ್ನತ್ರಯರಲ್ಲಿ ಎಣಿಕೆಯಾದರೂ ಜಿನಸಮಯ ದೀಪಕರೆಂದು ಜೈನ ಧರ್ಮದವರಿಂದ ಪ್ರಶಂಸಿತರಾದರೂ ಇವರು ಮೂಲಭೂತವಾಗಿ ಕವಿಗಳೇ ಹೊರತು ಧರ್ಮ ಪ್ರಸಾರಕರಲ್ಲ. ಕೇವಲ ಧರ್ಮ ಪ್ರಸಾರಕ್ಕೆಂದೇ ನಿಂತವರಿಗೆ ರಾಜಾಶ್ರಯವು ಬೇಕಾಗುವುದಿಲ್ಲ, ಸಾಹಿತ್ಯವು ಮುಖ್ಯವಾಗುವುದಿಲ್ಲ. ಅಂತಹ ಮನೋಧರ್ಮ ರೂಪಿತವಾದದ್ದು 12ನೇ ಶತಮಾನದಲ್ಲಿ. ಆದರೆ ಪಂಪ ರನ್ನರು ಮುಖ್ಯವಾಗಿ ಕವಿಗಳು, ಧರ್ಮಶ್ರದ್ಧೆಯನ್ನುಳ್ಳ ಕವಿಗಳು. ಆದುದರಿಂದ ಅವರಿಗೆ ತಮ್ಮ ಮತಧರ್ಮಕ್ಕಿಂತ ಯುಗಧರ್ಮವಾದ ವೀರ, ತ್ಯಾಗ ಇತ್ಯಾದಿ ಮೌಲ್ಯಗಳು ಮುಖ್ಯವಾದವು. ಇದರಿಂದ ಅವರ ಸ್ವಕೀಯ ಧರ್ಮಶ್ರದ್ಧೆಗೇನೂ ಕುಂದಾಗಲಿಲ್ಲ. ಅದರ ಬದಲು ಈ ಎರಡರ ಸಂಘರ್ಷದಿಂದ ಒಂದು ರೀತಿಯ ಸಮನ್ವಯ ದೃಷ್ಟಿ ಪಂಪನಲ್ಲಿ ಮೂಡಿದಂತೆ ಕಾಣುತ್ತದೆ. ಲೌಕಿಕ ಭೋಗ ವೈಭವಗಳನ್ನು ನಿರಾಕರಿಸದೆ ಅವುಗಳ ಸೊಗಸನ್ನು ಹಾಗೂ ನಶ್ವರತೆಯನ್ನು ಅರಿತು ಅದಕ್ಕೂ ಮಿಗಿಲಾದ ನೆಲೆಯ ಸಾಧನೆಗೆ ಇವುಗಳನ್ನು ಅಡಿಯಾಳನ್ನಾಗಿ ಮಾಡಿಕೊಳ್ಳಬೇಕೆಂಬ ಒಂದು ಮನೋಧರ್ಮ ಅವನ ಎರಡೂ ಕೃತಿಗಳನ್ನು ಒಟ್ಟಾಗಿ ನೋಡಿದಾಗ ಕಾಣಿಸುತ್ತದೆ. ಇದಕ್ಕಿಂತ ಮಿಗಿಲಾಗಿ ಪಂಪ ತನ್ನ ಕಾಲದ, ತನ್ನ ಸುತ್ತಣ ಪರಿಸ್ಥಿತಿಗಳಿಗೆ ಕಣ್ಣು ಮುಚ್ಚದೆ ತನ್ನ ಯುಗದ ವೀರ ಜೀವನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಚಿತ್ರಿಸಿದ್ದರಿಂದಲೇ ಅವನನ್ನು 10ನೇ ಶತಮಾನದ ಪ್ರತಿನಿಧಿಯಾದ ಮಹಾಕವಿ ಎಂದು ಗೌರವಿಸುವುದು.